ಅಕ್ಕಿಯಲ್ಲೂ ಹುಳ, ಗೋಧಿಯಲ್ಲೂ ಹುಳು, ತೊಗರಿ ಬೇಳೆಯೂ ಹಾಳಾಗಿದೆ. ಜಾನುವಾರುಗಳಿಗೂ ಹಾಕಲು ಯೋಗ್ಯವಿಲ್ಲದ ಆಹಾರ ಪದಾರ್ಥಗಳನ್ನು ಬಳಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಊಟ ಹಾಕಲಾಗ್ತಿದೆ. ಈ ಬಗ್ಗೆ TV9 ಸಾಕ್ಷಿ ಸಮೇತ ವರದಿಯನ್ನು ಮಾಡ್ತಾ ಇದ್ದಂತೆ ಅಧಿಕಾರಿಗಳೆಲ್ಲ ಶಾಲೆಗಳಿಗೆ ದಾಂಗುಡಿ ಇಟ್ಟಿದ್ರು. ಸರ್ಕಾರಿ ಶಾಲಾ ಮಕ್ಕಳಿಗೆ ಹುಳು ಬಿದ್ದ ಧಾನ್ಯಗಳಿಂದ ಅಡುಗೆ. TV9 ನಿರಂತರ ವರದಿ, ಶಾಲೆಗಳಿಗೆ ಅಧಿಕಾರಿಗಳ ದೌಡು. ಅಬ್ಬಬ್ಬಾ, ಹುಳುಗಳು ಹೇಗೆ ಹರಿದಾಡ್ತಿವೆ ನೋಡಿ. ಗೋಧಿಯನ್ನ ಹಸನು ಮಾಡ್ತಿರೋ ವೇಳೆ ಹುಳುಗಳ ರಾಶಿಯೇ ಕಾಣ್ತಿದೆ. ಇದೇ ಪದಾರ್ಥ ಬಳಸಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಮಾಡಲಾಗ್ತಿತ್ತು. ಯಾದಗಿರಿ ತಾಲೂಕಿನ ಕೊಯ್ಲೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕಳಪೆ ಆಹಾರ ಧಾನ್ಯಗಳನ್ನ ಬಳಸ್ತಿರೋ ಬಗ್ಗೆ TV9 ವರದಿ ಮಾಡ್ತಿದ್ದಂತೆ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿದ್ರು. ಜಿಲ್ಲಾ ಅಕ್ಷರ ದಾಸೋಹ ಅಧಿಕಾರಿ ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳು ಧಾನ್ಯಗಳ ಸ್ಯಾಂಪಲ್ ಪಡೆದ್ರು. ವರದಿ ಪ್ರಸಾರ ಮಾಡಿದ ಬಳಿಕ ಶಾಲೆಗೆ ಅಧಿಕಾರಿಗಳು ಸಹಿತ ಇರೋ ಅಧಿಕಾರಿಗಳು ಸಹಿತ ಭೇಟಿ ಕೊಟ್ಟಿದ್ದಾರೆ. ಸದ್ಯ ಈ ಒಂದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಅಡುಗೆ ಕೋಣೆ ಮತ್ತು ಜೊತೆಗೆ ಅಡುಗೆ ಕೋಣೆ ಇರುವಂಥ ಆಹಾರ ಧಾನ್ಯಗಳನ್ನು ಪರಿಶೀಲನೆ ಮಾಡೋಕ್ಕೆ ಖುದ್ದು ಅಕ್ಷರದಾಸ ಜಿಲ್ಲಾಧಿಕಾರಿಗಳಂತ ಹನುಮಂತ ರಾಠೋಡ್ ಸರ್ ಆಗಿರ್ಬೋದು, ಜೊತೆಗೆ ಆಹಾರ ಸುರಕ್ಷತಾ ಅಧಿಕಾರಿಗಳಂತ ಆಂಜನೇಯ ಅವರು ಸಹಿತ ಈಗ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ತೊಗರಿ ಬೇಳೆ ಖಾಲಿ ಖಾಲಿ, ಮಕ್ಕಳಿಗೆ ಹಿಟ್ಟಿನ ಸಾಂಬಾರ್. ಇನ್ನು ಕೊಪ್ಪಳದ ಕೆಲ ಶಾಲೆಗಳಲ್ಲಿ ತೊಗರಿ ಬೇಳೆನೇ ಇಲ್ಲ. ಹೀಗಾಗಿ ಶಿಕ್ಷಕರು ಅನಿವಾರ್ಯವಾಗಿ ಹಿಟ್ಟು ಬಳಸಿ ಸಾಂಬಾರ್ ಮಾಡ್ತಿದ್ದಾರೆ. ಈ ಸಂಬಂಧ ಜಿಲ್ಲಾ ಉಪನಿರ್ದೇಶಕರನ್ನ ಕೇಳಿದ್ರೆ ಪಕ್ಕದ ಶಾಲೆಯಿಂದ ತಂದಾದ್ರೂ ತೊಗರಿ ಬಳಕೆ ಮಾಡಬೇಕು ಅಂತಿದ್ದಾರೆ. ಹೌದು, ತೊಗರಿಬೇಳೆ ಸಾರೇ ಕೊಡಬೇಕು, ಹಿಟ್ಟಿನ ಸಾರು ಕೊಡಲಿಕ್ಕೆ ಅವಕಾಶ ಇಲ್ಲ ರೀ. ತೊಗರಿಬೇಳೆ ಒಂದು ವೇಳೆ ಅಲ್ಲಿ ಖಾಲಿ ಆಗಿದ್ದು ಅಂದರೂ ಇದಕ್ಕೇನು ಟೆಂಪ್ರರಿಯಾಗಿ ಪಕ್ಕದ ಶಾಲೆಗೆ ಅದನ್ನು ತೆಗೆದುಕೊಂಡು ಬಂದು ಅದನ್ನು ಮಾಡಬೇಕಂತಂದಿರೋದು. ರಾಯಚೂರಿನಲ್ಲೂ ಹುಳುಗಳು ಜುಳುಜುಳು. ರಾಯಚೂರು ನಗರದ ಜಹೀರಾಬಾದ್ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲೂ ಗೋಧಿ, ಅಕ್ಕಿ, ಬೇಳೆಯಲ್ಲಿ ಹುಳುಗಳೇ ಓಡಾಡ್ತಿದ್ವು. ಸದ್ಯ ನಾನು ಜಹೀರಾಬಾದ್ ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಗೆ ಒಳಪಡುವಂತಹ ಅಡುಗೆ ಕೋಣೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು, ಗೋಧಿ ಇದು ಅಕ್ಷರ ದಾಸೋಹದಡಿ ಏನೋ ಸಪ್ಲೈ ಆಗಿರುವಂತಹ ಗೋಧಿ. ಇದು ದೃಶ್ಯದಲ್ಲಿ ನೋಡ್ಬೋದು, ಅಕ್ಟೋಬರ್ ಸಮಯದಲ್ಲಿ ಇದು ಸಪ್ಲೈ ಆಗಿರುವಂಥದ್ದು. ಕೇವಲ 1-1.5 ತಿಂಗಳ ಅವಧಿಗೆ ಈ ರೀತಿ ಗೋಧಿ ಹಾಳಾಗಿ ಹೋಗ್ತಾ ಅನ್ನೋದಾದ್ರೆ ಖಂಡಿತವಾಗ್ಲೂ ಎಷ್ಟು ಗುಣಮಟ್ಟದ್ದು ಇದು ಇತ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. TV9 ವರದಿ ಬಳಿಕ ಜಹೀರಾಬಾದ್ ಸರ್ಕಾರಿ ಶಾಲೆಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. TV9 ದವರು ಹೇಳಿದ ನಂತರ ಬಂದ್ಗೇಸಿ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಅಕ್ಕಿ, ತೊಗರಿಬೇಳೆ ಮತ್ತು ಗೋಧಿ ಸಿಕ್ಕಿದ್ದು. ಅದರ ಒಂದೊಂದು ಸ್ಯಾಂಪಲನ್ನು ವಿಭಾಗೀಯ ಮಟ್ಟದ ಪ್ರಯೋಗಾಲಯಕ್ಕೆ ಕಳಿಸಲಾಗಿದ್ದು 1 kg ಸ್ಯಾಂಪಲ್ ತೆಗೆದುಕೊಳ್ಳಲಾಗಿದೆ. ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಲಿ ಅಂತ ಬಿಸಿಯೂಟ ಕೊಡಲಾಗ್ತಿದೆ. ಆದರೆ ಇದೇ ಊಟ ಮಕ್ಕಳ ಅನಾರೋಗ್ಯಕ್ಕೆ ಕಾರಣವಾಗ್ತಿದೆ. ಅನಾಹುತ ನಡೆಯೋ ಮುನ್ನ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿದೆ. ಯಾದಗಿರಿಯಿಂದ ಅಮೀನ್, ಕೊಪ್ಪಳದಿಂದ ಶಿವಕುಮಾರ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.